ಒಂದು ಊರಿನಲ್ಲಿ ಒಬ್ಬಳು ಅಜ್ಜಿ ಇದ್ಲಂತೆ. ಆ ಅಜ್ಜಿಗೆ ರಾಜು ಅಂತ ಒಬ್ಬ ಮೊಮ್ಮಗ ಇದ್ನಂತೆ. ಆ ಅಜ್ಜಿನೇ ಮೊಮ್ಮಗನ ನೋಡಿಕೊಂಡು ಊಟ ಹಾಕಿ ಎಲ್ಲ ಮಾಡಿ ಬೆಳೆಸ್ತಾ ಇದ್ಲಂತೆ. ಅವನು ದೊಡ್ಡವನಾದರೂ ಕೂಡ ಯಾವ ವಿದ್ಯೆನೂ ಕಲ್ತ್ಕೊಳ್ಳೇ ಇಲ್ವಂತೆ. ಅಜ್ಜಿ ಪಾಪ ಹೇಳಿ ಹೇಳಿ ಸಾಕಾದ್ಲು. ನೋಡಪ್ಪ, ನಾನು ಎಷ್ಟು ದಿನ ಅಂತ ಮಾಡೋಕ್ಕಾಗತ್ತೆ, ನೀನು ಏನಾದ್ರೂ ಕಲ್ತ್ಕೊಂಡು ಸಂಪಾದನೆ ಮಾಡೋ ಮಾರ್ಗ ನೋಡ್ಕೋಬೇಕಪ್ಪ ಅಂತ ಎಷ್ಟೋ ಬುದ್ಧಿವಾದ ಹೇಳ್ತಾ ಇದ್ಲಂತೆ. ಏನು ಹೇಳಿದ್ರು ಅವನು ಯಥಾ ಪ್ರಕಾರ ಏನೂ ಕೇಳಿಸ್ಕೊಳ್ದಂಗೆ ತನಗೇನು ಬೇಕೋ ಅದನ್ನೇ ಮಾಡಿಕೊಂಡು ಹೊತ್ತೊತ್ತಿಗೆ ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿ ಇದ್ಬಿಟ್ಟಂತೆ. ಹೀಗೆ ಇರುವಾಗ ಒಂದು ದಿವಸ ಅಜ್ಜಿಗೆ ತುಂಬ ಕೋಪ ಬಂದುಬಿಡ್ತಂತೆ. ಆವತ್ತು ಮೊಮ್ಮಗನ ಕರೆದು ಹೇಳಿದಂತೆ, ನೋಡಪ್ಪ, ಇಷ್ಟು ದಿನ ಹೇಳಿ ಹೇಳಿ ನನಗೂ ಸಾಕಾಯಿತು. ಈಗ ನೀನೇನಾರು ಒಂದು ವಿದ್ಯೆ ಕಲ್ತ್ಕೊಳ್ತಾ ಇದ್ದರೆ ನಮ್ಮ ಮನೇಲಿ ನಿನಗಿನ್ನ ಊಟ ಹಾಕಲ್ಲ ನಾನು. ನೀನೇನಾದರೂ ಸರಿ ಯಾವ್ದಾದ್ರು ವಿದ್ಯೆ ಕಲ್ತ್ಕೊಂಡು ಬರಬೇಕು ಅಂತ ಹೇಳಿದ್ರಂತೆ. ಮೊಮ್ಮಗ ರಾಜು ಆಯಿತು ಅಂತ ಹೇಳಿದ್ರಂತೆ. ಆಮೇಲೆ ಅಜ್ಜಿ ಏನು ಮಾಡಿದ್ಲಂತೆ, 3 ರೊಟ್ಟಿ ಮಾಡಿದ್ಲಂತೆ. ದೊಡ್ಡದು 3 ರೊಟ್ಟಿ ಮಾಡಿದ್ಲಂತೆ. ಮಾಡಿಬಿಟ್ಟು ಆ ರಾಜು ಕೊಟ್ಲಂತೆ. ಕೊಟ್ಬಿಟ್ಟು, ನೋಡಪ್ಪ, ಬೆಳಿಗ್ಗೆನೇ ಹೊರಡು, ನಾನು ನಿನಗೆ 3 ರೊಟ್ಟಿ ಕೊಟ್ಟಿದ್ದೀನಿ, ನೀನು ರೊಟ್ಟಿ ತಗೊಂಡು ಏನಾದರೂ ಮಾಡಿ ವಿದ್ಯೆನ ಕಲ್ತ್ಕೊಂಡು ಬರಬೇಕು ಅಂತ ಹೇಳಿಬಿಟ್ಲಂತೆ. ಸರಿ, ರಾಜು ಹೋಗ್ತಾ ಇದ್ದಂತೆ. ಹೋಗ್ತಾ ಇದ್ದಾಗ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಒಂದು ಬಾವಿ ಕಟ್ಟೆ ಕಡೆ ಕೂತ್ಕೊಂಡಂತೆ. ಹಸುವಾಯಿತು, ರೊಟ್ಟಿ ತಿನ್ನಬೇಕು ಅಂತ ಇತ್ತಲ್ಲ ಅವನಿಗೆ. ಸರಿ, ಒಂದು ರೊಟ್ಟಿ ತೆಗೆದು ಕೈಯಲ್ಲಿ ಹಿಡ್ಕೊಂಡಂತೆ, ತಿನ್ನೋಣ ಅಂತ. ಆವಾಗ ಅಲ್ಲೊಂದು ಇಲಿ ಬಂದ್ಬಿಡ್ತಂತೆ. ಬಂದುಬಿಟ್ಟು, ಏನಪ್ಪ ತಿಂಡಿ ತಿಂತಾ ಇದೆಯಾ, ರೊಟ್ಟಿ ತಿಂತಾ ಇದೆಯಾ, ನನಗೂ ಕೊಡಪ್ಪ ಸ್ವಲ್ಪ, ನನಗೂ ತುಂಬ ಹಸುವಾಗಿದೆ ಅಂತ ಕೇಳ್ತಂತೆ. ಆ ರಾಜು ಏನು ಹೇಳಿದಂತೆ, ನೋಡು, ಇರೋದು ಒಂದೇ ರೊಟ್ಟಿ, ಆದರೂ ಪರವಾಗಿಲ್ಲ, ನಿನಗೊಂದು ಅರ್ಧ ಕೊಡ್ತೀನಿ ಅಂದ್ಬಿಟ್ಟು ಅರ್ಧ ಕೊಟ್ಟಂತೆ. ಅದಕ್ಕೆ ಒಂದೇ ಒಂದು ಷರತ್ತಿದೆ. ಏನು ಅಂದರೆ, ನನಗೆ ಏನಾದರೂ ಒಂದು ವಿದ್ಯೆ ನೀನು ಹೇಳ್ಕೊಟ್ಬಿಟ್ಟು ಹೋಗಬೇಕು. ಒಂದು ವಿದ್ಯೆ ನೀನು ಹೇಳಿಕೊಟ್ರೆ ನಾನು ನಿನಗೆ ಅರ್ಧ ರೊಟ್ಟಿ ಕೊಡ್ತೀನಿ ಅಂತ ಹೇಳಿದಂತೆ. ಆವಾಗ ಇಲಿ ಏನು ಮಾಡ್ತಂತೆ, ಆಯಿತು, ನಿಂಗೊಂದು ವಿದ್ಯೆ ಹೇಳ್ಕೊಡ್ತೀನಿ ನಾನು, ರೊಟ್ಟಿ ಕೊಡಪ್ಪ ಅಂತಂತೆ. ಇಬ್ಬರು ಸೇರಿ ರೊಟ್ಟಿ ತಿಂದ್ರಂತೆ. ರೊಟ್ಟಿ ತಿಂದ್ಮೇಲೆ ಇಲಿ ಹೊರಡೋಕ್ಕೆ ಶುರು ಮಾಡ್ಕೊತಂತೆ, ರೆಡಿ ಮಾಡ್ಕೊತ ಹೊರಡೋಣ ಅಂತ. ಆವಾಗ ಇವನು ಹೇಳಿದಂತೆ, ಅಲ್ಲ, ನೀನು ರೊಟ್ಟಿ ಇಸ್ಕೊಂಡಿದ್ದು ಸರಿ, ಅದು ನನಗೊಂದು ವಿದ್ಯೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ಯಲ್ವಾ, ವಿದ್ಯೆ ಹೇಳ್ಕೊಡ್ತೀನಿ ಹೊಟ್ಟೋದ್ರೆ ಹೇಗೆ ಅಂತ ಕೇಳಿದಂತೆ. ಅದಕ್ಕೆ ಇಲಿ ಯೋಚನೆ ಮಾಡ್ತಂತೆ, ಏನು ಹೇಳ್ಕೊಡೋದು, ಅದಕ್ಕೇನು ವಿದ್ಯೆ ಗೊತ್ತಿರುತ್ತೆ, ಬೀಲ ತೋಡೋದು ಒಂದೇ ಅಲ್ವಾ ಅದಕ್ಕೆ ಗೊತ್ತಿರೋದು. ಅದೇನು ಹೇಳ್ಕೊಡ್ತಂತೆ, ಇಲಿಯೊಂದು ಬಿಲವನ್ನು ತೋಡುತ್ತಿತ್ತು, ಇಲಿಯೊಂದು ಬಿಲವನ್ನು ತೋಡುತ್ತಿತ್ತು, ಇಲಿಯೊಂದು ಬಿಲವನ್ನು ತೋಡುತ್ತಿತ್ತು ಅಂತ ಹೇಳ್ಕೊಡ್ತಂತೆ. ಸರಿ, ಇಲಿ ಹೊರಟೋಯ್ತು. ಇವನು ಅದನ್ನೇ ಗಟ್ ಮಾಡ್ಕೊಂಡಂತೆ, ಇಲಿಯೊಂದು ಬಿಲವನ್ನು ತೋಡುತ್ತಿತ್ತು, ಇಲಿಯೊಂದು ಬಿಲವನ್ನು ತೋಡುತ್ತಿತ್ತು ಅಂತ ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಂತೆ. ಅಷ್ಟೊತ್ತಿಗೆ ಮಧ್ಯಾಹ್ನ ಆಯ್ತಂತೆ. ಮಧ್ಯಾಹ್ನ ಆದಮೇಲೆ ಮತ್ತೆ ಹಸಿವಾಗುತ್ತಲ್ಲ, ಇನ್ನೂ ರೊಟ್ಟಿ ಇತ್ತಲ್ಲ ಅವನ ಹತ್ರ. ಒಂದು ಬಾವಿ ಕಟ್ಟೆ ಮೇಲೆ ಕೂತ್ಕೊಂಡು ತಿನ್ನೋಣ ರೊಟ್ಟಿ ಅಂತ ತೆಗೆದಂತೆ. ಆವಾಗ ಅಲ್ಲೊಂದು ಕರಡಿ ಹೋಗ್ತಾ ಇತ್ತಂತೆ. ಆ ರೊಟ್ಟಿ ಹೊಸ ಕರಡಿ ಬಂದ್ಬಿಡ್ತಂತೆ. ಬಂದ್ಬಿಟ್ಟು ಅವ್ನಿಗೆ ಹೇಳ್ತಂತೆ, ನೋಡಪ್ಪ, ನನಗೂ ತುಂಬ ಹಸುವಾಗಿದೆ, ನನಗೂ ಸ್ವಲ್ಪ ರೊಟ್ಟಿ ಕೊಡಪ್ಪ ಅಂತ. ಇವನು ಯಥಾ ಪ್ರಕಾರ ಹೇಳಿದಂತೆ, ನನಗೇನಾದ್ರು ಒಂದು ವಿದ್ಯೆ ಹೇಳ್ಕೊಡ್ಬೇಕು, ಒಂದು ವಿದ್ಯೆ ಹೇಳ್ಕೊಟ್ರೆ ನಿನಗೆ ನಾನು ಅರ್ಧ ರೊಟ್ಟಿ ಕೊಡ್ತೀನಿ ಅಂತ ಹೇಳಿದಂತೆ. ಸರಿ, ಆ ಕರಡಿನೂ ಒಪ್ಕೊಂತಂತೆ. ಇಬ್ಬರು ಸೇರಿ ರೊಟ್ಟಿ ಅರ್ಧ ಅರ್ಧ ಮಾಡಿಕೊಂಡು ಖುಷಿಯಿಂದ ತಿಂದ್ರಂತೆ. ತಿಂದಮೇಲೆ ಕರಡಿನ ಕೇಳಿದಂತೆ ರಾಜು, ಇನ್ನೊಂದು ವಿದ್ಯೆ ಹೇಳ್ಕೊಡ್ತೀನಿ ಇದೆಲ್ಲ ಹೇಳ್ಕೊಡು, ನನಗೆ ಏನು ಹೇಳ್ಕೊಡ್ತೀಯ ಅಂತ. ಅದು ಯೋಚನೆ ಮಾಡ್ತಂತೆ. ಕರಡಿ ಅಲ್ಲಿ ಇಲ್ಲಿ ಸುತ್ತಾಡುತ್ತಲ್ವಾ, ಅದು ಹಿಂಗೆ ಹೇಳ್ತಂತೆ, ಕರಡಿಯೊಂದು ಗಿರಿಗರನೆ ಸುತ್ತಮುತ್ತ ತಿರುಗುತ್ತಿತ್ತು, ಕರಡಿಯೊಂದು ಸುತ್ತಮುತ್ತ ಗಿರಿಗರನೆ ತಿರುಗುತ್ತಿತ್ತು, ಕರಡಿಯೊಂದು ಸುತ್ತಮುತ್ತ ಗಿರಿಗರನೆ ತಿರುಗುತ್ತಿತ್ತು ಅಂತ ಹೇಳಿದಂತೆ, ಹೇಳ್ಕೊಡ್ತಂತೆ. ಸರಿ, ಅದನ್ನು ಕಲ್ತ್ಕೊಂಡಂತೆ. ಆವಾಗ ಇಲಿಯೊಂದು ಬಿಲವನ್ನು ತೋಡುತ್ತಿತ್ತು, ಕರಡಿಯೊಂದು ಗಿರಿಗರನೆ ಸುತ್ತುತ್ತಾ ನೋಡುತ್ತಿತ್ತು ಅಂತ 2 ವಿದ್ಯೆ ಆಯ್ತಂತೆ. ಸರಿ, ಇನ್ನು ಮುಂದಕ್ಕೆ ಹೋದಂತೆ. ಅದನ್ನು ಬಿಟ್ಬಿಟ್ಟು ಇನ್ನೂ ಮುಂದಕ್ಕೆ ಹೋದಂತೆ. ಆ ಹೋಗೋ ಹೊತ್ತಿಗೆ ಒಂದು ಬೇರೆ ಹಳ್ಳಿ ಸಿಕ್ತಂತೆ. ಆ ಹಳ್ಳಿನಲ್ಲಿ ಒಂದು ಜಗಲಿ ಮೇಲೆ ಕೂತ್ಕೊಂಡು ಊರ ಹೊರಗನೆ ಜಗಲೀಲಿ ಕೂತ್ಕೊಂಡು ರೊಟ್ಟಿ ತಿನ್ನಬೇಕು ಅಂತ ತೆಗೆದಂತೆ. ಆವಾಗ ಒಂದು ನರಿ ಬಂದ್ಬಿಡ್ತಂತೆ ಆ ಕಡೆಯಿಂದ. ಬಂದುಬಿಟ್ಟು, ಅಯ್ಯೋ, ನನಗೂ ತುಂಬ ಹಸುವಾಗಿದೆ, ನನಗೂ ಕೊಡಪ್ಪ ರೊಟ್ಟಿನ ಅಂತ ಕೇಳ್ತಂತೆ. ಅದು ಯಥಾ ಪ್ರಕಾರ ಹೇಳಿದಂತೆ, ನನಗೆ ಏನೋ ಒಂದು ವಿದ್ಯೆ ಹೇಳ್ಕೊಟ್ರೆ ನಾನು ನಿನಗೆ ರೊಟ್ಟಿ ಕೊಡ್ತೀನಿ ಅಂತ. ಅದಕ್ಕೂ ಅರ್ಧ ರೊಟ್ಟಿ ಕೊಟ್ಟಂತೆ. ಅದೇನು ಹೇಳ್ಕೊಡ್ತಂತೆ ಅಂದರೆ, ಗುಳೆ ನರಿ
ಓಡಿ ಓಡಿ ಹೋಗುತ್ತಿತ್ತು ಅಂತ ಹೇಳ್ಕೊಡ್ತಂತೆ. ಗುಳ್ಳೆ ನರಿ ಓಡಿ ಓಡಿ ಹೋಗುತ್ತಿತ್ತು ಅಂತ ಹೇಳ್ಕೊಡ್ತಂತೆ. ಸರಿ, ಅದನ್ನು ಕಲ್ತ್ಕೊಂಡಂತೆ. ಕಲ್ತ್ಕೊಂಡ್ಬಿಟ್ಟು ಊರೊಳಗಡೆ ಹೋದಂತೆ. ಊರೊಳಗಡೆ ಹೋದರೆ ಆ ಊರಲ್ಲಿ ಹರಿಕತೆ ಏರ್ಪಾಡಾಗಿತ್ತಂತೆ. ಊರು ಜನ ಎಲ್ಲ ದೇವಸ್ಥಾನಕ್ಕೆ ಹೊಟ್ಟೋಗಿದ್ರಂತೆ. ಸೊ ಎಲ್ಲರ ಮನೆಯೂ ಖಾಲಿಯಾಗಿತ್ತು. ಅಲ್ಲಿ ಯಾವುದೋ ಒಂದು ದೊಡ್ಡ ಮನೆ ಜಗಲಿ ಸಿಕ್ತಂತೆ, ಅದ್ರ ಮೇಲೆ ಕೂತ್ಕೊಂಡಂತೆ. ಆವಾಗ ಅನ್ನಿಸ್ತಂತೆ ಅವನಿಗೆ, ಪಾಠ ಎಲ್ಲ ಗಟ್ಟಿ ಮಾಡ್ಕೋಬೇಕು ನಾನು, ಆವಾಗ ಸರಿ ಹೋಗುತ್ತೆ ಅಂದ್ಬಿಟ್ಟು ಏನು ಮಾಡಿದಂತೆ, ಅಷ್ಟೊತ್ತಿಗೆ ಸ್ವಲ್ಪ ಕತ್ಲೆಲ್ಲ ಆಯಿತು, ಜನನೂ ಯಾರೂ ಇರಲಿಲ್ಲ. ಇಲಿಯೊಂದು ಬಿಲವನ್ನು ತೋಡುತ್ತಿತ್ತು ಅಂತ ಶುರು ಮಾಡಿದಂತೆ. ಕರಡಿಯೊಂದು ಗಿರಿಗಿರನೆ ಸುತ್ತಮುತ್ತ ನೋಡುತ್ತಿತ್ತು, ಕಳ್ಳನರಿ ಓಡಿ ಓಡಿ ಹೋಗುತ್ತಿತ್ತು ಅಂತ ಮೂರನ್ನು ಒಂದಾದ್ಮೇಲೆ ಹೇಳ್ತಾ 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 ಗಟ್ಟಿ ಮಾಡ್ತಾ ಇದ್ದಂತೆ. ಆ ಊರು ಅವ್ನು ಕೂತ್ಕೊಂಡಿದ್ನಲ್ಲ, ಅದು ಊರಿನ ಸಾಹುಕಾರನ ಮನೆ ಆಗಿತ್ತಂತೆ. ಆ ಸಾಹುಕಾರನ ಮನೆಯವರು ಎಲ್ಲ ಹರಿಕತೆ ಕೇಳಕ್ಕೆ ಹೊಟ್ಟೋಗಿದ್ದರಿಂದ ಮನೇಲಿ ಯಾರೂ ಇರಲಿಲ್ಲ. ಒಂದು ಕಳ್ಳರ ತಂಡ ನೋಡಿಬಿಟ್ಟು ಈ ಸಮಯನ ಅವ್ರ ಮನೆಗೆ ಬಂದು ಒಂದು ಕಡೆ ಕನ್ನ ಹಾಕ್ಬಿಟ್ಟು ಅದೇ ಬಿಲ ತೋಡ್ಬಿಟ್ಟು ಆ ಮನೇಲಿದ್ದ ಹಣ ಕಾಸು ಎಲ್ಲ ಗಂಟು ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ರಂತೆ. ಇವನು ಇಲಿಯೊಂದು ಬೆಲವನ್ನು ತೋಡುತ್ತಿತ್ತು ಅಂತ ಹೇಳಿದ ತಕ್ಷಣ ಅವ್ರಿಗೆ ಕೇಳಿಸ್ತಲ್ಲ, ಮನೆಯೊಳಗೆ ಅವ್ರು ಇದ್ರಲ್ಲ, ಅವ್ರಿಗೆ ಅಯ್ಯೋ ಯಾರೋ ಬಂದು ನೋಡ್ಬಿಟ್ಟಿದ್ದಾರೆ ನಮ್ಮನ್ನು, ನಮಗೋಸ್ಕರನೇ ಹೇಳ್ತಾರೆ ಇಲಿಯೊಂದು ಬೆಲವನ್ನು ತೋಡುತ್ತಿತ್ತು ಅಂತ, ಏನು ಮಾಡೋದು ಯಾರು ಅಂದ್ಬಿಟ್ಟು ಸುತ್ತಮುತ್ತ ನೋಡಿದ್ರಂತೆ. ಅಷ್ಟೊತ್ಕೊಂದು ಎರಡನೇ ವಾಕ್ಯ ಇತ್ತಲ್ಲ, ಕರಡಿಯೊಂದು ಸುತ್ತಮುತ್ತ ಗಿರಿಗಿರನೆ ನೋಡುತ್ತಿತ್ತು ಅಂತ, ಅದನ್ನು ಹೇಳಿದ್ರಂತೆ. ಅದನ್ನು ಗಟ್ಟಿ ಮಾಡೋಕ್ಕೆ ಶುರು ಮಾಡಿದಂತೆ. ಅವರು ಅಯ್ಯೋ ನೋಡ್ತಾ ಇದ್ದಾನೆ ಇವನು, ಎಲ್ಲಿಂದ ನಮ್ಮನ್ನು ನೋಡಿದ್ದಕ್ಕೆ ಇವನು ನಾವು ನೋಡ್ತಿರೋದನ್ನು ನೋಡ್ಬಿಟ್ಟು ಹಿಂಗೆ ಹೇಳ್ತಾ ಇದ್ದಾನೆ ಅಂದ್ಬಿಟ್ಟು, ಅಯ್ಯಪ್ಪ ಈ ಹಣಕಾಸು ಏನು ಬೇಡ ನಮಗೆ, ಇಲ್ಲಿಂದ ತಪ್ಪಿಸ್ಕೊಂಡೆ ಸಾಕಪ್ಪ, ನಾವು ಓಡೋಗೋಣ ಇಲ್ಲಿಂದ ಅಂತ ಹೊಟ್ಟೋಗೋಕ್ಕೆ ಶುರು ಮಾಡಿದ್ರಂತೆ. ಆವಾಗ ಇವನು ನರಿ ಓಡಿ ಓಡಿ ಹೋಗುತ್ತಿತ್ತು, ಕಳ್ಳ ನರಿ ಓಡಿ ಓಡಿ ಹೋಗುತ್ತಿತ್ತು ಅಂತ ಹೇಳಕ್ಕೆ ಶುರು ಮಾಡಿದಂತೆ. ಸರಿ, ಅವರೇ ಹೊಟ್ಟೋದಂತೆ. ಕಳ್ಳರು ಗಂಟು ಕಟ್ಟಿದ್ದೆಲ್ಲ ಹಂಗಂಗೆ ಬಿಟ್ಬಿಟ್ಟು ಹೊಟ್ಟೋದು. ಅಷ್ಟೊತ್ತಿಗೆ ಹರಿಕತೆ ಮುಗೀತಂತೆ. ಆ ಸಾಹುಕಾರನ ಮನೆಯವರು ಎಲ್ಲ ಜನ ವಾಪಸ್ ಬಂದಿರುತ್ತೆ. ವಾಪಸ್ ಬಂದು ನೋಡಿದ್ರೆ ಇವ್ರ ಮನೇಲಿ ಇದೆಲ್ಲ ಗಂಟು ಕಟ್ಟಿಟ್ಬಿಟ್ಟಿದಾನಂತೆ, ಕಳ್ಳ ತೊಗೊಂಡು ಹೋಗೋ ಥರ. ಬಾಗಿಲು ಮುಂದೆ ಇವನೊಬ್ಬನೇ ಕೂತಿದ್ದಂತೆ. ಅವ್ರು ಒಳಗೆ ಬಂದು ನೋಡ್ಬಿಟ್ಟು ಹೇಳಿದ್ರಂತೆ, ನೋಡಪ್ಪ ನೀನು ಬಂದಿದ್ದರಿಂದ ನಮ್ಮದು ಈ ಥರ ಕಳ್ತನ ಆಗೋದು ನಮ್ಮ ಮನೇಲಿ ತಪ್ಪಿತು, ಒಳ್ಳೇದಾಯಿತು ಅಂತ ಅವ್ರಿಗೆ ಖುಷಿ ಆಯ್ತಂತೆ. ಅವ್ರ ಮನೇಲಿ ಒಬ್ಬಳು ಚೆನ್ನಾಗಿರೋ ಹುಡುಗಿ ಇದ್ಲಂತೆ. ಅವ್ರು ನೋಡಿದ್ರಂತೆ ಇವನು ಚೆನ್ನಾಗಿದ್ನಲ್ಲ ರಾಜು, ಅದಕ್ಕೆ ಆಯ್ತಪ್ಪ ನಿನಗೆ ಮದುವೆ ಮಾಡಿಬಿಡ್ತೀವಿ, ನಮ್ಮ ಮನೇಲೇ ಸೇರಿಕೊಂಡು ನಮ್ಮವನಾಗಿದ್ಬಿಡ್ತೀಯಂತೆ ಅಂತ. ಆಮೇಲೆ ರಾಜು ಅಜ್ಜಿ ಹೇಳಿ ಕಳ್ಸಂತೆ. ಅಜ್ಜಿನೂ ಬಂದ್ಲಂತೆ. ಆಮೇಲೆ ಅಜ್ಜಿ, ರಾಜು, ಸಾಹುಕಾರ ಮನೆ ಹುಡುಗಿ, ಸಾಹುಕಾರರು ಎಲ್ಲರೂ ಚೆನ್ನಾಗಿದ್ರಂತೆ.